ಮಾರ್ನಿಂಗೇ ಎದ್ದು ಹೊರಗಡೆ ಬಂದು ನೋಡಿದ್ರೆ ಇಬ್ಬರು ಮತ್ತೆ ಅಗೇನ್ ಅವರೇ ಕೈ ಸುಲ್ಕೊಂಡು ಕೂತಿದ್ರು. ಹೇಗಿದ್ರು ಸುಮಾರು ದಿನ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಇಬ್ಬರೂ ರೇಗಿಸ್ತಾ ಹೊರಗಡೆ ಸೊಪ್ಪು ಅಂತ ಕೂಕ್ಕೊಂಡು ಬಂದರು. ಹೋಗ್ಬಿಟ್ಟು ಸೊಪ್ಪು ತೊಗೊಂಡು ಬಂದು ಇವ್ರಿಗೆ ಹಂಗೆ ತಂದು ಕೊಟ್ಟೆ. ಅವರು ಪಾಲಕ್ ಪಲಾವ್ಗೆ ಹಾಗೆ ದಂಟಿನ ಸೊಪ್ಪಿನ ಬಸಾರಿಗೆ ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ಇನ್ನೇನು ಬಂದಿದ್ದೀವಲ್ಲ ಸ್ಯಾರಿ ತೊಗೊಂಬಿಡು, ಸ್ಯಾರಿ ತೊಗೊಂಡು ಬ್ಲೌಸ್ ಸ್ಟಿಚ್ಗೆ ಕೊಟ್ಬಿಡು, ಯಾವಾಗ ಡೇಟು ನೋಡೋಣ ಅಂತ ಹೇಳಿದ್ರು. ಓಕೆ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ರೆಡಿ ಆಗ್ತಿದ್ವಿ. ಇನ್ನೇನು ಪೂಜೆ ಕೆಲಸ ನಂದಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಪೂಜೆ ಮಾಡೋದು. ಅದಕ್ಕೆ ಹೊಟ್ಟೆ ಹಸಿತಿತ್ತಲ್ಲ ಅಂತ ಎಳ್ನೀರು ಕುಡಿದ್ಬಿಟ್ಟು ಬೋಂಡ ಎಲ್ಲ ಹಾಕ್ತಾಯಿದ್ರು. ಇನ್ನೇನು ವೀಡಿಯೋಸ್ ತೊಗೊಂಡೆ. ಫೈನಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಒಂದು ಅಂಗಡಿಗೆ ಬಂದು ನೋಡಿದ್ವಿ. ಸುಮಾರು ತೋರಿಸಿದ್ರು, ಯಾಕೋ ಯಾವುದೂ ಇಷ್ಟ ಆಗಲಿಲ್ಲ. ಹಾಗೆ ಇನ್ನೂ ಇದೆ ಮೇಡಮ್ ಕಲೆಕ್ಷನ್ಸ್ ನೋಡಿ ಅಂತ ಹೇಳ್ತಾಯಿದ್ರು. ನೋಡಿದೆ, ಯಾವುದು ಕೂಡ ಇಷ್ಟ ಆಗಲಿಲ್ಲ. ಹೀಗೆ ನನ್ನ ಸ್ಯಾರಿ ಕತೆ ಕಂಟಿನ್ಯೂ ಆಗುತ್ತೆ ಇನ್ ದ ನೆಕ್ಸ್ಟ್ ವ್ಲಾಗ್.